ಕೊಂಗಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಮರೂರ್ ಹತ್ರ ಬಂದಿದ್ದೀವಿ ಇವಾಗ. ಇದೇ ಫಾರೆಸ್ಟ್ ಗೇಟು, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಈ ಗೇಟ್ನ ನೈಟು 9-10 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ಇಲ್ಲಿ ಕಡೆ ಓಡಾಡೋರು ಮಾತ್ರ ಬಿಡೋದು ಈ ಗೇಟಲ್ಲಿ, ಸುಲಭವಾಗಿ ಬಿಡೋಲ್ಲ. ಈ ಕಡೆ ಹಳ್ಳಿಯವರಿದ್ದರೆ ಮಾತ್ರ ಬಿಡ್ತಾರೆ. ಇದೇ ಲಾಸ್ಟ್ ಗೇಟು ನಮ್ಮೂರಿಗೆ. ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಇದೆ. ಇವಾಗ ಮತ್ತೆ ನಾವು ಹೋಗ್ತಾ ಇದ್ವಿ ತಾಳ್ವಡಿ ಹತ್ರ. ನೋಡಿ, ಅಸಿಸಿ ಹಾಸ್ಪಿಟ್ಲು ನಮ್ಮೂರಿಂದ ಇಲ್ಲಿಗೆ ಬರಬೇಕು. ಹಾಸ್ಪಿಟ್ಲು ಇದು ನೋಡಿ, ಹತ್ರ ಬಂದಿದ್ದೀವಿ. ಇವಾಗ ತಾಳ್ವಾಡಿಗೆ ಹೋಗೋಣ. ಇವಾಗ ನಮ್ಮ ಫ್ರೆಂಡ್ಸ್ಗಳು ಹಿಂದೆ ಬರ್ತಾ ಇದ್ದಾರೆ, ಇನ್ನೂ ಬಂದೇ ಇಲ್ಲ ಅವರು. ನಾವು ದುಡ್ಡು ಎತ್ತಬೇಕು ಅಂದರೆ ಇಲ್ಲಿಗೆ ಬರಬೇಕು. ತಾಳ್ವಾಡಿ ಬಸ್ ಸ್ಟ್ಯಾಂಡ್ ಇದು. ಇನ್ನೂ ಬಂದಿಲ್ಲ ಅವರು, ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಎಲ್ಲಿ ಇವಾಗ ಲೆಫ್ಟಾ ರೈಟಾ? ನನ್ನಿ ಇಲ್ಲಿಂದ ನೋಡಿದೆ ತಾಳ್ವಾಡಿ. ನಮಗೇನೇ ಐಟಮ್ ಬೇಕು ಅಂದರೂ ಇಲ್ಲೇ ಬರಬೇಕು ನಾವು. ಮತ್ತು ಮೈಸೂರು ಬೆಂಗಳೂರಿಗೆ ಬಸ್ ಇಲ್ಲೇ ಹತ್ತಬೇಕು. ಹಾಗಾಗಿ ಈಗ ಲೆಫ್ಟ್ ತಗೋಬೇಕು. ಬಸ್ಸೆಲ್ಲ ರಸ್ ಆಗಿಬಿಟ್ಟಿದೆ. ಲೆಫ್ಟ್ ತಗೊಂಡು ಬಂದರೆ ಇದು ಗಾಜನೂರಿಗೆ ಹೋಗೋ ರೋಡ್ ಇದು. ಈ ರೋಡಿಂದ ಹೋದರೆ ಗಾಜನೂರು ಸಿಗುತ್ತೆ. ಗಾಜನೂರು ಬಿಟ್ಟು ಇಲ್ಲಿ ದೇವಸ್ಥಾನ ಇದೆ, ಅಲ್ಲೂ ಫುಲ್ಲು ರಶ್ ಆಗಿಬಿಟ್ಟಿದ್ದಾರೆ ಜನ. ಇವತ್ತೆಲ್ಲ ದೇವಸ್ಥಾನ ನೋಡ್ತಾ ಇದ್ದಾರೆ, ಫುಲ್ಲು ರಶ್ಶು. ಇವತ್ತು ಸಿಕ್ಕಾಪಟ್ಟೆ ರಶ್ಶು. ಯಾವ ದೇವಸ್ಥಾನಕ್ಕೆ ಹೋಗು ಎಲ್ಲ ದೇವಸ್ಥಾನ. ಕುಮಾರವರ ಹೊಸ ಮನೆ ಇದು, ಗಾಜನೂರಲ್ಲಿ ಇರ್ತಕ್ಕಂಥದ್ದು. ಹಿಂಗೆ ನೋಡ್ಕೊಂಡು ಮುಂದೆ ಹೋಗೋಣ ಗಾಜನೂರಿಗೆ. ಹಿಂಗೆ ಹೋದರೆ ಮಂಟೇಸ್ವಾಮಿ ದೇವಸ್ಥಾನ. ನಾವು ಮಂಟೇಸ್ವಾಮಿ ದೇವಸ್ಥಾನಕ್ಕೆ ಹೋಗಲ್ಲ ಇವಾಗ. ನಾವು ಇಲ್ಲಿಂದ ನಾವು ಕೊಂಗಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಈಗ ಗಾಜನೂರು ಎಂಟ್ರಿ ಆಗಿ ಒಳಗಡೆ ಊರೊಳಗಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದನೇ ಈ ಊರೊಳಗಡೆಯಿಂದನೇ ಹೋಗಬೇಕು. ಹಳ್ಳಿಗಳು ನಮ್ಮೂರ ಕಡೆ ಸಿಕ್ಕಾಪಟ್ಟೆ ಹಳ್ಳಿಗಳಿದೆ. ನನಗೆ ಗೊತ್ತಿಲ್ಲದೆ ಇರೋ ಅಷ್ಟೊಂದು ಹಳ್ಳಿಗಳಿದೆ ಇಲ್ಲಿ. ಮಾಡ್ತಾಯಿದ್ವಿ ಯಾಕಂದರೆ ಅವನು ಗೊತ್ತು ರೂಟು. ನಾನು ಇಲ್ಲಿ ಜಾಸ್ತಿ ಇಲ್ಲೇ ಇರೋದ್ರಿಂದ ನನಗೆ ಗೊತ್ತಿಲ್ಲ ಸರಿಯಾಗಿ ರೂಟು. ಈ ಕಡೆ ಎಲ್ಲ ಫುಲ್ ತಮಿಳ್ನಾಡೇ ಅಲ್ವಾ, ಗಡಿನಾಡು ಇದು. ಹಾಗಾಗಿ ತಮಿಳ್ನಾಡಿಗೆ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿಂದ ಸ್ವಲ್ಪ ದೂರ ಹಂಗೆ ಹೋದರೆ ಒಂದು 20 ಕಿಲೋಮೀಟ್ರ್ ಹೋದರೆ ಕರ್ನಾಟಕ, 20 ಕಿಲೋಮೀಟ್ರ್ ಒಳಗಡೆ ಬಂದರೆ ತಮಿಳ್ನಾಡಿದು. ಹಾಗಾಗಿ ಇವಾಗ ನಾವೆಲ್ಲಿದ್ದೀವಿ ಅಂದರೆ ತಮಿಳ್ನಾಡಲ್ಲೇ ಇದ್ದೀವಿ ಪ್ರೆಸೆಂಟು. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನಮ್ಮ ತಮಿಳ್ನಾಡನ್ನ ಬಾರ್ಡ್ರನ್ನ ಬಿಟ್ಟು ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕು. ಕರ್ನಾಟಕಕ್ಕೆ ಹೋಗಿನೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ನೋಡಿ, ಎಲ್ಲ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಕನ್ನಡದ ಮಾತು ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ ಬಂದ್ಬಿಟ್ಟಿದ್ದೀವಿ. ತಿಂಗ್ನಾರ ಅನ್ನೋ ಹಳ್ಳಿಯಲ್ಲಿದ್ದೀವಿ. ರಾಜಕುಮಾರ್ ಮೂವಿ ಇದೇ ತಿಂಗ್ನಾರದಲ್ಲಿ ಶೂಟ್ ಆಗಿದೆ. ಅದು ಕಾಣಿಸ್ತಾ ಇದೆ ನೋಡಿ, ಬೆಟ್ಟ. ನೋಡೋದಕ್ಕೆ ಅಂದರೆ ಸಿಕ್ಕಾಪಟ್ಟೆ ಬಾಳೆ ಹಾಕಿದ್ದಾರೆ. ಈ ಕಡೆ ಎಲ್ಲ ಜೋಳ ಎಲ್ಲ ಕೂದು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ನಾವು ತಗೊತಾ ಇದ್ದೀವಿ. ಇಲ್ಲಿಂದ ರೋಡ್ ಅಂತೂ ಸಿಕ್ಕಾಪಟ್ಟೆ ಕಿತ್ತೋಗ್ಬಿಟ್ಟಿದೆ. ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಜೀರ್ಗಡೆಯಿಂದ ರೈಟ್ ತಗೊಬೇಕು. ನಮ್ಮೂರಿಂದ ಬಂದರೆ ಒಂದೇ ರೋಡು ಸ್ಟ್ರೈಟು. ಈ ಕಡೆ ಮಳೆನೇ ಉದಿಲ್ಲ ಅನ್ನಿಸ್ತದೆ. ಎಲ್ಲಿ ನೋಡಿದ್ರು ಜನ ಇದ್ದಾರೆ ಇವತ್ತು. ದೇವಸ್ಥಾನಗಳು, ಚಿಕ್ಕ ದೇವಸ್ಥಾನ ದೊಡ್ಡ ದೇವಸ್ಥಾನ ಅಂತಿಲ್ಲ, ಎಲ್ಲ ದೇವಸ್ಥಾನದಲ್ಲೂ ಜನಗಳಿದ್ದಾರೆ ಇವತ್ತು. ಅಗ್ರಿಕಲ್ಚರು, ತೋಟ, ಹೊಲ, ರಾಗಿ, ರೈತರೇ ತುಂಬ ಇರೋದ್ರಿಂದ ಹಳ್ಳಿ ವಾತಾವರಣ ಅಂತೂ ನೋಡೋದಕ್ಕೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಫ್ ರೋಡು ಅಂದರೆ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ, ರೆಡಿ ಮಾಡಿಲ್ಲ. ಎಂಟ್ರಿ ಆಗ್ತಾ ಇದ್ದೀವಿ. ಕಾಣಿಸ್ತಿರ್ಬೋದು ಓಂ ಶ್ರೀ ಹರ ಹರ ಕೊಂಗಳ್ಳಿ ಮಾದಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ. ಎಷ್ಟು ಜನ ಇದ್ದಾರೆ ನೋಡಿ, ಸಿಕ್ಕಾಪಟ್ಟೆ. ನಾವೀಗ ಹಳೆ ಕೊಂಗಳ್ಳಿ ಎಂಟ್ರಿ ಆಗಿದ್ದೀವಿ. ಇವಾಗ ಸಿಕ್ಕಾಪಟ್ಟೆ ರಶ್ಶು ಅನ್ಕೊತೀನಿ ಇವತ್ತು ದೇವಸ್ಥಾನ. ಇಲ್ಲಿ ಫುಲ್ಲು ಜನ ಇದ್ದಾರೆ. ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸು ಎಲ್ಲ ಅಂಗಡಿ ಎಲ್ಲ ಆಗ್ಬಿಟ್ಟಿದ್ದಾರೆ ಇವಾಗ. ಮೊದಲೆಲ್ಲ ಈ ಥರ ಎಲ್ಲ ಇರಲಿಲ್ಲ. ಇವಾಗೆಲ್ಲ ಅಂಗಡಿ ಎಲ್ಲ ಇಡಕ್ಕೆ ಸ್ಟಾರ್ಟ್ ಮಾಡ್ಕೊಂಬೋದು. ಟೆಂಪೋ, ಕರ್ನಾಟಕ, ತಮಿಳ್ನಾಡು ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಅನಿಸುತ್ತೆ ಜನ.
ಹೊಸ ವರ್ಷಕ್ಕೆ ಎಲ್ಲ ಫುಲ್ಲು ಬಂದಿದ್ದಾರೆ, ಕ್ರೌಡು ಜಾಸ್ತಿ ಇದೆ. 10 ಅಂತ 20 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಇವತ್ತು. ಎಲ್ಲ ಫುಲ್ ಜನಗಳೆಲ್ಲ ಹೋಗ್ತಾ ಇದ್ದಾರೆ, ಬಂದ್ಬಿಟ್ಟಿದ್ದಾರೆ. ನಾವು ಇವಾಗ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ನೋಡಿ, ಸುತ್ತಮುತ್ತ ಬೆಟ್ಟ ಗುಡ್ಡ. ನಮ್ಮ ಊರ ಹತ್ರ ಇರುವಂಥ ದೇವಸ್ಥಾನ ಇದು. ಬಸ್ಸಲ್ಲೇ ಬಂದಿದ್ದಾರೆ ಸಿಕ್ಕಾಪಟ್ಟೆಗೆ. ಇಲ್ಲಿ ವರ್ಷಕ್ಕೊಂದು ಜಾತ್ರೆ ನಡೀತಿದೆ. ರಾಗಿ ಮುದ್ದೆ ಮತ್ತು ಕಳ್ಳೆ ಹುಳಿ ತಿನ್ನೋದಕ್ಕೇ ಚಂದ. ಕಾರ್ಗಳು ಲೆಕ್ಕ ಇಲ್ಲ, ಬೈಕ್ಗಳು ಲೆಕ್ಕ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ನಾವು ಗಾಡಿನ ನಮ್ಮ ಗಾಡಿಗಳನ್ನ ಎಲ್ಲ ಇಲ್ಲಿ ಹಾಕಿ ಪಾರ್ಕಿಂಗ್ ಮಾಡಿ ಕಾರ್ ತೊಳೆದು ಮತ್ತೆ ದೇವಸ್ಥಾನಕ್ಕೆ ಹೊರಟಿದ್ವಿ. ಇವಾಗ ತುಂಬಾ ರಶ್ ಇದೆ, ಹಾಗಾಗಿ ಫುಲ್ ಜನ ಇದ್ದಾರೆ. ದೇವಸ್ಥಾನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕ್ಯೂ ಇದ್ದಾರೆ. ನಾವು ಲೈನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ. ಇವತ್ತು ಹೊಸ ವರ್ಷದ ಪ್ರಯುಕ್ತ ತುಂಬ ಜನ ಲೈನಲ್ಲಿ ನಿಂತಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಗಾಗಿ ನಮಗೇನೆ 1/2 ಅವರಿಂದ 3/4 ಅವರ್ ಆಯಿತು ದೇವ್ರ ದರ್ಶನ ಮಾಡೋದಕ್ಕೆ. ಬನ್ನಿ ಹೋಗೋಣ, ದೇವ್ರ ದರ್ಶನ ಮಾಡಿ ಮತ್ತೆ ಸಿಗೋಣ ನಿಮಗೆ. ಬನ್ನಿ ಹೋಗೋಣ.